ಮನೆ ತಗೊಂಡಾರು. ಅವ್ರ ಕಡೆ ಪಾಪ ಒಂದು 20-30 ಸೈಟ್ ಇರ್ತೈತಿ, ಅಷ್ಟ ಒಂದು 5-6 ಲಕ್ಷ ರೂಪಾಯಿ ಇರ್ತೈತೆ ಅವ್ರ ಕಡೆ. ಆ ಥರದಲ್ಲಿ ಒಂದು ಸಣ್ಣ ಮನೆ ಕಟ್ಟೆ ಇರಾಕತ್ತಾರು. ಅದು ನಾವು ಇಲ್ಲಿಗಲ್ ಹೇಳ್ತೀವಿ, ಪರ್ಮಿಷನ್ ಇಲ್ಲಂದ್ರೆ ಹೇಳ್ತೀವಿ. ಇಂಥ ಬೆಳಗಾವದಲ್ಲಿ ಒಂದು 20-30-40 ಸಾವಿರ ಮನೆ ಇರಬೇಕು. ಭಾಳ ಮಂದಿ ಬರಕತ್ತಾರ. ಈಗಷ್ಟೇ ಯಾವಾಗ ಚಾಲೂ ಆಗಿದೆ, ಯಾರ್ದು ರಿಜಿಸ್ಟರ್ ಇದೆ ಅವ್ರಿಗೆಲ್ಲ ಈಗ ಹಸ್ತೆ ಆಗ್ತಾ ಇದೆ. ಬಾಂಡ್ ಮೇಲೆ ಯಾವ್ದಿದೆ ಅದು ಆಗ್ತಾ ಇಲ್ಲ. ನಮ್ಮ ಬೆಳಕೆ ಇತ್ತು. ಮತ್ತು ನಾನು ನಮ್ಮ ಜಿಲ್ಲಾ ಸಚಿವರಿಗೆ ಮಾತಾಡಿದ ಮೇಲೆ ಅವ್ರು ಹೇಳಿದ್ರು, ತಾವು UD ಸಚಿವರ ಜೊತೆ ಮಾತಾಡಿ ನಾನು ಹೇಳ್ತೀನಿ, ಮತ್ತು ಮುಖ್ಯಮಂತ್ರಿ ಇರ್ತಾರೋ ಅವಳಿಗೆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂದ್ರೆ ಅದು ಅಡ್ವೈಸ್ ಕೊಟ್ಟಿದ್ರು ಅವರು. ನಾ UD ಸಚಿವ ಸಾಹೇಬ್ಗೆ ಮಾತಾಡಿ ಹೇಳಿದ್ದು, ಹಿಂಗೆ ಪರಿಸ್ಥಿತಿ ಇದೆ. ಅಟ್ಲೀಸ್ಟ್ ಯಾರ ಕಡೆ ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಪವರ್ ಕನೆಕ್ಷನ್ ಯಾರ ಕಡೆ ಇದೆ, ಯಾರ ಕಡೆ ವಾಟರ್ ಕನೆಕ್ಷನ್ ಇದೆ, ಅದು ಮನೆಗೆ ತಾವು ರೆಗ್ಯುಲರೈಸ್ ಮಾಡಿ ಅವ್ರಿಗೇನು EST ಮಾಡಿಕೊಡಿ ಅಂತ. ಅದು ಪ್ರಸ್ತಾವ ನಾವು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಕಡೆ ಇಟ್ಟಿದ್ನಿ, ಮತ್ತು ಅವ್ರಿಗೆ ಮಾತಾಡಿದ್ನಿ ಅವ್ರ ಜೊತೆನು. ಇಂಥ ಪರಿಸ್ಥಿತಿ ಪಾಲ್ ಮಾಡಬಾರ್ದವ್ರ ಮಂದಿಗೆ ತೊಂದರೆ ಆಗ್ತಾ ಇದೆ. ಇಮಿಡಿಯೇಟ್ಲಿ ಅವ್ರು ಆ್ಯಕ್ಷನ್ ತಗೊಂಡ್ರು, ಮಾಡೋಣ ಅಂದ್ರೆ ಹೇಳಿದಾರು, ಮತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ UD ಸೆಕ್ರೆಟರಿ ಕಡೆ ಹೋಗಿ, ಡಿಪಾರ್ಟ್ಮೆಂಟ್ಗೆ ಹೋಗಿ ಅದು SOP ಬಂದ ಮೇಲೆ ಇದು ಏನು ಡೈರೆಕ್ಷನ್ಸ್ ಬರ್ತಾವ ಸರ್ಕಾರದಿಂದ ಆ ಪ್ರಮಾಣ ರಿಜಿಸ್ಟ್ರೇಷನ್ ಚಾಲೂ ಮಾಡ್ತೀವಿ. ನೋಡಿ, ಒಂದ್ಸರ್ತಿ ಆಯ್ತಂದ್ರೆ ಬೆಳಗಾವ್ ಸಿಟಿಗೆ ಒಂದು 30-40 ಸಾವಿರ ಮನೆ ಅದಾರು, ಅಷ್ಟು ಕುಟುಂಬಗಳು ಅದಾರು. ಅದು ಬಿಟ್ಟು ಇದು ಜಾರಿ ಆಯ್ತಂದ್ರೆ ಬರೀ ಬೆಳಗಾವ್ ಸಿಟಿ ಸಲುವಾಗಿ ಆಗೋದಿಲ್ಲ, ಪೂರ್ಣ ರಾಜ್ಯ ಸಲುವಾಗಿ ಆಗ್ತೈತಿ, ಪೂರ್ಣ ರಾಜ್ಯ ಬಡವ್ರ ಸಲುವಾಗಿ ಆಗ್ತೈತಿ. ಮತ್ತು ನಮ್ಮ ಸರ್ಕಾರದ ಮೊದಲೇ ಹೇಳಿದ್ದೀವಿ, ನಾವು ಬಡವ್ರ ಸಲುವಾಗಿದೆ. ಅದ್ರ ಸಲುವಾಗಿ ನಾವು ನಮ್ದು 5 ಗ್ಯಾರಂಟಿನೂ ಕೊಟ್ಟಿದ್ದೀವಿ. ಮನೇನು ಇದು ಆಗ್ತೈತಿ ರೆಗ್ಯುಲರೈಸ್ ಆಯ್ತಂದ್ರೆ ಪೂರ ರಾಜ್ಯದಲ್ಲೇ ಇದ್ರದ್ದು ಫಾಯ್ದಾ ಆಯ್ತು. ಇಲ್ಲಿಗೆಲ್ಲ ಇಲ್ಲಂದ್ರೆ ನಾವು ವಿದ್ಯುತ್ ಇದೆ, ವಾಟರ್ ಕನೆಕ್ಷನ್ ಇದೆ, ಹಕ್ಕು ಇದೆ ಅವ್ರಿಗೆ. ಅದನ್ನ ನಾವು ಡಿನೈ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದ್ಸರ್ತಿ ಮನೆಗೆ ಕಟ್ಟಿದ ಮೇಲೆ ನೀರು ಕನೆಕ್ಷನ್ ಕೊಡೋದು ನಮ್ ಕರ್ತವ್ಯ, ಮತ್ತು ಅವ್ರು ತಗೊಳ್ಳೋದು ಅವ್ರದ್ದು ಹಕ್ಕಿದೆ, ಕೇಳೋದು ನಮ್ಗೆ.